ಬಾರಿಗೆ ಹೋಗಿ ಬಂದ್ಮೇಲೆ ಕುಂತು ಕುಲಂಕುಷವಾಗಿ ವಿಚಾರ ಊರಿಗೆ ಹೋಗಿ ಬಂದ ಮೇಲೆ ಮಾಡ್ತೀನಂದ್ಯಾ ಕಿವುಡ್ಲೊಟ್ಟಿ ಕಿವ್ಯಾನ ಮಷಿನ್ ಬಿಟ್ಟು ಬಂದ್ಯಾ ದೇವ್ರು ನಿನ್ನ ಎಷ್ಟು ಸುಂದರವಾಗಿ ಹುಟ್ಸ್ಯಾನ ಅಷ್ಟ ಸುಂದರವಾಗಿ ಕಿವಿ ಕಸ್ಕೊಂಡ್ಬಿಟ್ಟಾನ ಮನ್ಯಾಗ ಹೆಂಗ ಹೇಳೋದು ಮನ್ಯಾಗ ನಿನ್ ಜೋಡಿ ಮಾತಾಡ್ಕೊಂತ ಕುಂತ್ರ ಇದ್ದ ನಿಶೆಲ್ಲ ಇಳಿತೈತಂತ ಇಲ್ಲಿ ದಾರ್ಯ ಬಂದ್ ನಿಂತ್ರ ಇಲ್ಲೂ ಬಂದ್ಯಾ ನಿನ್ನ ಬಂದ ಅಲ್ಲಿ ಕಿವಿ ಮುಂದೆ ಮಾಡ್ಕೊಂಡು ಏನಂದಿ ಸದ್ಯ ನನಗೆ ಮಾಡೋದಾಗೋದಿಲ್ಲ ನೀನೇ ಯಾರು ನೋಡ್ಕೊಂಡ್ಬಿಡು ಅಂದ್ಯಾ ಈ ಮಾತು ಮೊದಲ ಹೇಳಬೇಕಿಲ್ಲ ಯಪ್ಪ ಇಷ್ಟೊತ್ತಾಗ್ಲೇ ಅರ್ಧ ಡಜನ್ ಮಕ್ಕಳನ್ನ ಹಡ್ಕೊಡ್ತಿದ್ದೆ ನನ್ನ ಹರೆ ಎಲ್ಲ ಹಾಳು ಮಾಡಿಟ್ಟೆ ನೋಡಿ ಹೌದೇವ ನಿನ್ನ ಹರೆ ಹಾಳು ಮಾಡಿದ್ದ ನಾನು ನೀ ಏನು ಸಡ್ಲು ಬಿಟ್ರು 1 ಡಜನ್ ಅಲ್ಲ ಅರ್ಧ ಡಜನ್ ಅಲ್ಲ ಪೂರ 1 ಡಜನ್ ಮಕ್ಕಳ ಹಿಡಿತು ಕುರುಡಿ ಕುಂಟಿ ಮೂಕಿ ಅಂತ ಇನ್ನೂ 6 ತಿಂಗಳು ಬಿಟ್ಟು ಮಾಡವ ನನ್ನ ಮದುವೆ ಆಗಲ್ಲಪ್ಪ ಆಗಲ್ಲ ಈ ವಾರದಾಗ ನನ್ನ ಮದುವೆ ಬೇಕಂದ್ರೆ ಬೇಕು ಕೊನ್ನ ಸುದ್ದಿ ಮೈಲಾರಕ್ಕೆ ಬಂದೆ ನಾನು ಅಣ್ಣ ಸಿಕ್ಕ ಬೇರೆ ತುಂಬ ಸ್ಪೀಡ್ ನಾನು ಅಚ್ಚಂದಾಗಿ ಮುಟ್ಟಿರುವೆ ಸೀರೆಯಾಗಿ ಮಗಳ ಸೆರಗಿಗೆ ಹಾಕೊಳ್ರಿ ಉಡುಪಿಯನ್ನು ನಿನ್ ಜೋಡಿ ಒದರಕ್ಕಾಗೋದಿಲ್ಲ ನನ್ನ ನೋಡಿದ್ವಿ ಕಣಿ ಕೆಂಪಾಗಿ ಅವ್ ನೋಡಂದೆ ಹೇಳ್ತೀನಿ ರಾತ್ರಿ ಎಲ್ಲ ಕುಡಿಬೇಡ ಕುಡಿಬೇಡ ಅಂತ ಎಲ್ಲಿ ಇದು ಶೂನ್ಯ ಮಾಸ ಈ ಶೂನ್ಯ ಮಾಸದೊಳಗ ಶುಭ ಕಾರ್ಯ ನಡೆಯಲ್ಲವ ದಿವ್ಸ ತಡ್ಕೋ ನಿನಗೂ ಒಂದು ಒಳ್ಳೆ ಗಂಡು ತಂದು ಜೋಡ್ ಹಾಕ್ಬಿಡ್ತೀನಿ ಹೊಂಟು ಬಿಡ್ರಿ ಜಾತ್ರೆ ಜಾತ್ರೆ ಎಲ್ಲಿ ಕಾಣಿ ಎಲ್ಲಿ ಕಾಣಿ ನಿನ್ನ ಎಲ್ಲಿ ಕಾಣಿ ಎಲ್ಲಿ ಈ ಅಕ್ಕಲಿಗೆ ಜೋ ಗಿಟಾರ್ ಬಾರಿಸೋನು ಕೊಟ್ಟು ಮದುವೆ ಮಾಡ್ತೀನಿ ಗಿಟಾರ್ ಬಾರಿಸೋ ತೊಟ್ಟೆದ ನೀವ ಸುಮ್ಮನೆ ತಂತಿ ಮಿಟವ್ ಕೊಟ್ಟು ಮದುವೆ ಜಾತ್ಲಿ ಜಾತ್ಲಿ ತಂತಿ ಮಿತ್ಕೊಂತ ಅಡ್ಡದಕ್ಕ ನನ್ನೇನು ಅರ್ಜುನ್ ಜನ್ಯನ್ ಮಗ ತಂದೆ ತಲೆ ಓದಿದ್ದಾರೆ ತಾಯಿ ಕೈ ಓದಿದ್ದಾರೆ ಮೆತ್ತು ಕಾಲು ಓದಿದ್ದಾರೆ ಪೊಲೀಸ್ ಎಲ್ಲಿ ಬೇಕಾದಲ್ಲಿ ಓದಿತಾರೆ ನಮ್ಮ ಸ್ಟೇಷನ್ ಅಲ್ಲಿ ನಂದು ಒಂದು ಫೋಟೋ ಬರ್ಬೇಕನ್ನೋದು ಆ ಚೇತನಲ್ಲಿ ಮೇಲಕ್ಕ ಇನ್ನ ಗೋಣು ಕುಂತಿಲ್ಲ ನಿಂದು ಮೈ ಸಡ್ಲು ಬಿಟ್ಟು ಎಲ್ಲರೂ ಹೊಡ್ಕೊಳ್ಳೋದು ಎಲ್ಲರೂ ಬಿತ್ತು ಆಂಬುಲೆನ್ಸ್ ಬರೋದಿಲ್ಲ ಇಲ್ಲಿ ಅಲ್ಲೂ ನಾನು ನಿನ್ನ ಜಗತ್ತು ಪ್ರಸಿದ್ಧ ಮಾಡ್ಬೇಕು ಅನ್ಕೊಂತೀನಿ ನೀನ್ ನೋಡಿದ್ರೆ ಇಲ್ಲೇ ತಿಬ್ರಾಡತ್ತಿಯಲ್ಲ ಹೆಂಗಪ್ಪ ಹೆಂಗು ಈಗ ನೋಡು ನೀ ಅಲ್ಲಿ ನಿಂದ್ರು ನನಗೆ ಹೆಂಗಂತ ಹೇಳ್ಬೇಕು ನೀವು ಅದನ್ನ ಹೇಳ್ತೀನಿ ರಾತ್ರಿ ಒಂದು 15, 20, 30 ಮರ್ಡರ್ ಮಾಡಿಬಿಡು 4 ದರೋಡಿ ಮಾಡು ಒಂದು 5-6 ಮನೆ ಸಿಂಪಲ್ ಆಗಿ ಕಳ್ತನ ಮಾಡು ಬೆಳಗ್ಗೆ ಎದ್ದುಗಳು ದೊಡ್ಡ ಹೆಸರು ನಿನಗೂ ಗೊತ್ತಾಗಲ್ಲ ಹೆಂಗ್ ಬಂದದ್ದು ಎಲ್ಲರೂ ಬಂದು ನೀನು ಭಯ ಕುರುಕಿ ಏನು ಮೈಕ ಹೇಳ್ರಿಪ್ಪ ನೀವೇನು ತಿಂಡಿ ಹೆಚ್ಚಾಗಿ ಮರ್ಡರ್ ಮಾಡಿದ್ರು ಸಾಕೆ ಬಂದೆ ಅಯ್ಯಪ್ಪ ನಿನಗೆ ಮಾತಾಡಕ ಬರಲ್ಲ ಇದ್ರನು ಇದು ಕಿವಿ ಹಾಸ್ಕೊಂಡು ನಿಂತತ್ ನೋಡಿದ್ರು ಮಾತಾಡಿದ್ದು ಕೇಳೋದಿಲ್ಲ ನಿಮ್ಮಿಬ್ರು ನಡ್ಬರ್ಕ್ ನಮ್ಗೆ ಆ ನಿಶೆ ಉಳಿಯಂಗಿಲ್ಲ ಅಂಗವಿಕಲರ ಸಂಘ ಎಲ್ಲಿ ಐತಿ ಅಂದ್ರ ಇಲ್ಲೇ ಐತಿ ಏನ್ ಅನ್ನಕತ್ತಾರ ಅವ್ರು ತಿವುದಿ ಅಂತ ಅಂತ ನೀವ ನನಗ ಅಪ್ಪ ನಿನ್ನ ಜನ್ಮಸ್ಥಳಕ್ಕೆ ಒಂದು ದೊಡ್ಡ ನಮಸ್ಕಾರ ಶುದ್ಧ ನಾಲಿಗೆ ಸರದಾರ ಆಕಿ ಮೊದ್ಲೇ ಕಿವಿ ಕೇಳೋದಲ್ಲ ನೀ ತಿವ್ ಮಾತಾಡೋದು ಟಿವಿ ನಿಂತಿಲ್ಲ ಕಿತ್ತೇಳೋದು ನನ್ನ ಲೆಕ್ಕಕ್ಕೆ ಆಕಿದ್ ಕೇಳಲ್ಲ ಆಕಿ ಲೆಕ್ಕಕ್ಕೆ ನಾನು ಕೇಳಲ್ಲ ಮದ್ವೆ ನೌದ ನಂದ ಅಂತ ಕೇಳಕತ್ತಾರ ಹೌದಿಲ್ಲ ಅವನು ಮದ್ವೆ ಆಗಿಂದವ ನನ್ನ ಭೂಮಿಗೆ ಉದುರಿಸ್ಯಾನ ನಾನು ಒಂದು ಮದ್ವೆ ಆಗಿ ಒಂದು ಎರಡು ಉದುರಿಸ್ಬೇಕಂದ್ರ ತಡ್ಕೊರವ ಅಂತಾನ ನೀವೇ ಹೇಳ್ರಿ ನಾನೀಗ ಕರೆಕ್ಟ್ ಆಗಿ ಮದ್ವೆ ವಯಸ್ಸಿಗೆ ಬಂದಿಲ್ಲ ಕಾಲೆತ್ ನೀನ್ ಯಾರು ಹಣ್ಣಂಗ್ ಓದಿಲ್ಲ ಯಾಕಂದ್ರೆ ಆಕೆ ಅಪ್ಪ ನಾ ಇಲ್ಲದಿ ನನ್ನ ಎದುರು ಕಾಲೆತ್ತು ಆಗಲೇ ಬಲ ಇತ್ತು ಅದಕ್ಕೆ ಇಂಗ್ಲಿಷ್ನ್ಯಾಗ ಕಾಲೆತ್ ಲೈಟ್ ಅಂದೆ ಲೈಟ್ ನನಗ ಲ ಅನ್ನಕ್ ಬೋಲುದಿಲ್ಲ ಲ ಅಂತೀನಿ ಲ ಅನ್ನಕ್ ಬೋಲುದಿಲ್ಲ ಲ ಅಂತೀನಿ ಅಂದ್ರೆ ನೀನು ಏನ್ ಅನ್ನಕ್ ಬರೋದಿಲ್ಲ ಅದನ್ನ ಅಂತಿ ಅಲ್ಲಪ್ಪ ಲ ಅನ್ನಕ್ ನೀ ಏನಾರ ಅನ್ನೋ ನಂದು ಯಾಕೆ ತಲಿ ಮತ್ತ ಮೆದುಳಿಗೆ ಯಾಕೆ ಹ್ಯಾಪಾಗತಿ ಈಗ ಯಾರು ಕಂಡ್ರು ನೀನು ಕಾಲೆತ್ತಂತಿ ಬಾ ನಿಮ್ ಸಾಹೇಬ್ರ ಕಡೆ ಹೋಗ್ತೀನಿ ನಮ್ಮ ಸಾಹೇಬ್ರದ್ದು ಹೇಳ್ತೀನಿ ಯಾಕೆ ಹೋಯ್ಕೊಳಕತ್ತಾನ
ಅವ್ನು ಈಗಿನ ಹೆಂಡ್ರು ಸತ್ತಾರಂತ ನೋಡಿ ಮೇಲೆ ನಾನು ಹೆಂಡತಿ 3 ಗಂಟೆ ಕಟ್ಟಿಲ್ಲ ಇವತ್ತು ಚಾಯ್ ಓದಿತ್ತ ನೋಡಿ. ಮದುವೆ 3 ದಿವಸಕ್ಕೆ ಇವನು ಹೆಂಡತಿ ಸತ್ಲಂತ. ಓ ದೇವ್ರೇ, ಇವನ ಹೆಂಡತಿ ಮೇಲೆ ನಿನ್ನ ಕೆಟ್ಟ ಕಣ್ಣನ್ನು ಬೀರಿದೆ. ಸಂಧ್ಯಾಗಿ ಏನು ಮಾಡ್ಬೇಕು ಹುಡುಗ? ಏ ನಿಮ್ಮ ಅವ್ನು ಕಿವುದೇ ಏ ಇವನವನ ಅಕಿ ಬೈಯೋ ಇಂಡೈರೆಕ್ಟ್ ಆಗಿ ನಾನು ಹೆಂಡತಿಗೆ ಯಾಕೆ ಬೈತಿ? ಅವನು ನೋನು ಅಂತನ ಅವನು ಸತ್ಲಂತ. ಅಲ್ಲ ಅವ್ರ ಸತ್ತ ನೀ ಯಾಕೆ ಕೊಡ್ಕೊಳಕತ್ತಿ? ಹೌದ್ ತಡಿ ಕುಡಿಬೇಕಾಯ್ತು. ಏ ಯಾಕೆ ಸತ್ಲ ನಿಮ್ಮವ್ವ? ಮೈಯಾನ್ ಚಾಕಿ ಹಚ್ಚ ಅವ್ವ ಸುಕ್ಕ ತಿನ್ ಸತ್ತಾಳ. ಕೈ ಮಾಡಿ ಕರೆಯಕತ್ತಾನವ. ಎದಕ್ಕ ಅಂತ ಕೇಳ. ಒದಗಿ ಬೇಕಂತ ಕೇಳ. ಯವ್ವ ಹಂಗ ಕೇಳ. ಏ ಯಾಕೋ ಒದಗಿಬೇಕನ? ಯಾಕಂತಿ? ಬಾಯಿಲೆ ನಿನ್ ಕಿವ್ಯಾಗ ಒಂದ್ ವಿಷಯ ಹೇಳ್ತೀನಿ ಬಾ. ಏ ನಡಿಯೋ ಮರ್ರೆ, ಅವ ಏನ್ ಕೇಂದ್ರ ಮಾತಾಡ್ತಾನ ನಮಗ್ ತಿಳಿಲಾರದು. ನಡಿ ಮನಿಗ್ ನಡಿ, ಮನಿಗ್ ನಡಿ. ಊಟ ಮಾಡಿ ಬಂದೀನಿ. ಯವ್ವ ಮನಿಗ್ ನಡಿವ. ನಮ್ಮ ಮನೆಯಲ್ಲಿ ನಾನು ನೀನು ಇರ್ತೀವಲ್ಲ, ಮನಿಗೆ ಹೋಗು ಯವ್ವ. ಎದುರಿಸಿದ್ದೇನೆ ಕಿವಿ ಪಲ್ಲೆ ಹೊತ್ತಿತ್ತು ನಮ್ಮ ಮೆಲ್ಕಾಸ್ ಮನೆಗೆ ಹೋಗಂತೀಯಾ? ನೀ ಕಲೆನ ಗತ್ಯಪ್ಪ ಯಪ್ಪ.